ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದೊಳಗೆ ನಾನು ಒಂದಿಷ್ಟು ಟಿಪ್ಸನ್ನು ಹೇಳ್ಕೊಡ್ತೀನಿ. ಕುಚ್ಚ ಹಾಕೋದು ಏನಂದ್ರೆ 110 ಸ್ಟ್ಯಾಂಡ್ಸ್ ಅದು ಅಥವಾ 150 ಸ್ಟ್ಯಾಂಡ್ಸನ್ನು ಥ್ರೆಡ್ ಸ್ಟ್ಯಾಂಡ್ಸ್ ತೊಗೊಂಡಾಗ ನಾವು ಈ ಥರ ನೀಡಲ್ನ ಯೂಸ್ ಮಾಡ್ತೀವಿ. 0.75 mm ಇರುವಂಥದ್ದು. ಆ್ಯಂಡ್ ಇದು ಸರಿ ಥ್ರೆಡ್. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಇದ್ರೊಳಗೆ 2-3 ಟೈಪ್ಸ್ ಬರ್ತಾವೆ. ಇದು ಸರಿ ಇದ್ರೊಳಗೆ ಥ್ರೆಡ್ ಇರ್ತೈತಿ. ಸೊ ಥ್ರೆಡ್ ಇರೋದ್ರಿಂದ ನಮ್ಗೆ ನಾಟ್ ಹಾಕೋ ಮುಂದೆ ಭಾಳ ಕಂಫರ್ಟಬಲ್ ಆಗಿರ್ತೈತಿ. ಥ್ರೆಡ್ ನಾವು ತೊಗೊಳ್ಳೋ ಮುಂದೆ ಸಿಲ್ಕ್ ಇರೋದು ಅಥವಾ ವಯರ್ ಇರೋದಂಥದ್ದು ಏನಾದರೂ ತೊಗೊಂಡ್ರೆ, ಈ ಸರಿ ಥ್ರೆಡ್ನ ತೊಗೊಂಡ್ರೆ ಅದು ಕಂಫರ್ಟಬಲ್ ಆಗೋಲ್ಲ. ಆಮೇಲೆ ಹಾಕುವಾಗ ಕೂಡ ಹಿಂದೆ ಮುಂದೆ ಆಗ್ತೈತಿ. ಬೇಗ ನಮ್ಮ ವರ್ಕ್ ಫಿನಿಶಿಂಗ್ ಕೂಡ ಅಷ್ಟೊಂದು ನೀಟಾಗಿ ಬರೋಲ್ಲ. ನಾನಿಲ್ಲಿ ಆ ಥ್ರೆಡ್ನ ಯೂಸ್ ಮಾಡ್ತಾ ಇರೋದು ಐರನ್ ಮಾಡಿ ಇಟ್ಕೊಂಡಿರೋವಂಥದ್ದು 150 ಸ್ಟ್ಯಾಂಡ್ಸ್ನ ತೊಗೊಂಡಿದ್ದೀನಿ. ಕಂಪಲ್ಸರಿ ಐರನ್ ಮಾಡಿ ಇಟ್ಕೊಂಡ್ರೆ ತುಂಬ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಆ್ಯಂಡ್ ಕತ್ತರಿನೂ ಅಷ್ಟೇ ನಾವು ಶಾರ್ಪ್ ಆಗಿರೋದು ತೊಗೋಬೇಕು. ಬಿಕಾಸ್ ಕಟ್ ಮಾಡಿದಾಗ ಎಡ್ಜಸ್ ನೀಟಾಗಿ ಕಟ್ ಆದರೆ ಆ ಕುಚ್ಚು ತುಂಬ ಫಿನಿಶಿಂಗ್ ಔಟ್ಲುಕ್ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೊಂದೇನೆಂದರೆ ಈ ಸಣ್ಣದು ಸೀಸರ್ ಇದೆಯಲ್ಲ, ಇದ್ರ ಶಾರ್ಪ್ನೆಸ್ ಹೋಗೈತಿ. ಅಂದರೆ ಇದ್ರ ಶಾರ್ಪ್ನೆಸ್ ಕಂಪ್ಲೀಟಾಗಿ ಹೋಗ್ಬಿಟ್ಟೈತಿ. ಬಟ್ ನಾನು ಅದು ಸ್ಟ್ಯಾಂಡ್ಸ್ ಅಂದರೆ ತುಂಬ ತಿಕ್ ಬೇಕು ಅಂತ ಹೇಳುವಂಥ ಕಸ್ಟಮರ್ಸ್ಗೆ ಸಾರೀಸ್ ಇದರಿಂದನೇ ಹೋಲ್ಡ್ ಮಾಡ್ಕೋತೀನಿ. ಬಿಕಾಸ್ ತಿಕ್ನೆಸ್ ಹೆಚ್ಚಿಗೆ ಆಗಿರುತ್ತೆ ಕುಚ್ಚುದು. ಆವಾಗ ಈ ಥರ ನೀಡಲ್ಸನ್ನು ಯೂಸ್ ಮಾಡ್ತೀನಿ. ಇದು ಯಾವುದೇ ರೀತಿ ಶಾರ್ಪ್ನೆಸ್ ಇಲ್ಲ. ಸೊ ಈ ನೀಡಲ್ ಯಾವ ರೀತಿ ಹೋಲ್ಡ್ ಮಾಡುತ್ತೋ ಅದೇ ರೀತಿಯಾಗಿ ಇದು ಕೂಡ ಹೋಲ್ಡ್ ಮಾಡಿಕೊಡ್ತೈತಿ. ಅಷ್ಟೇ ಅಲ್ಲ, ಸಾರಿಗೆ ಯಾವುದು ಡ್ಯಾಮೇಜಸ್ ಆಗಲಿ ಏನೂ ಆಗಲ್ಲ. ಮತ್ತೆ ಹೇಳ್ತಾ ಇದ್ದೀನಿ, ಸೀಸರ್ ಇದು ಯಾವುದೇ ಶಾರ್ಪ್ ಇರುವಂಥ ಸೀಸರ್ನೂ ಕೂಡ ಯೂಸ್ ಮಾಡಬೇಡಿ. ಹಾಗೇನಾದರೂ ನಮ್ಮದು ಯಾವುದಾದ್ರೂ ಸೀಸರ್ ಈ ಥರ ಸ್ಮಾಲ್ ಸೀಸರ್ದು ಶಾರ್ಪ್ ಹೋಗಿದೆ ಅಂತಂದರೆ ಬೆಟರ್ ಈ ಥರ ಕುಚ್ಚು ಹಾಕುವಾಗ ಯೂಸ್ ಆಗುತ್ತೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಕೊನೆಯದಾಗಿ ಈ ಸೂಜಿ ಬಗ್ಗೆ ಹೇಳ್ಬೇಕಂದ್ರೆ, ಈ ಜರಿ ಥ್ರೆಡ್ ಹೋಗುವಷ್ಟು ಇದು ಹೋಲ್ ಇರುತ್ತೆ. ಈ ಥರ ಸೂಜಿನ ಉಪಯೋಗಿಸಿದಾಗ ನಾವು ಯಾವಾಗ ಅದನ್ನು ನಾಟ್ ಮಾಡ್ತಾ ಹೋಗ್ತೀವೋ ಆವಾಗ ಎಲ್ಲೂ ಕೂಡ ಈ ಜರಿ ಅನ್ನೋದು ಜರ್ದಾಡಂಗಿಲ್ಲ. ಅಂದರೆ ಆ ಕಡೆ ಈ ಕಡೆ ಆಗಂಗಿಲ್ಲ. ನಾವು ಯಾವ ರೀತಿ ನಾಟ್ ಹಾಕ್ಕೋತಾ ಹೋಗ್ತೇವೋ ಆ ರೀತಿಯಾಗಿ ಕಂಫರ್ಟಬಲ್ ಕೂಡ್ತಾ ಹೋಗ್ತೈತಿ. ಸಾರಿ ಕುಚ್ಚು ಹಾಕುವಾಗ ಮಾತ್ರ ನಾನು ಸಾರಿ ಉಲ್ಟಾನ ಇಟ್ಕೋತೀನಿ. ಈ ರೀತಿಯಾಗಿ ಈ ನಾಟ್ ಹಿಂದ್ಗಡೆ ಬರುತ್ತೆ. ಸೊ ಈ ರೀತಿ ಪೂರ್ತಿಯಾಗಿ ತಿರುಗಿಸಿ ನೋಡಿದಾಗ ಇದೇನು ಜರಿ ಹಾಕಿರ್ತೀವೋ ಅದು ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಕೂತ್ಕೊಂಡಿರ್ತೈತಿ. ನಾವು ಸೀರೆನ ಉಟ್ಟಾಗ ಬರೀ ಕುಚ್ಚನ್ನು ಮಾತ್ರ ನೋಡಿದಾಗ ಅದು ತುಂಬ ನಾಟ್ಸ್ ಎಲ್ಲ ಎದ್ದು ಕಾಣಲ್ಲ. ಯಾವಾಗ ಎದ್ದು ಕಾಣಲ್ವೋ ಆವಾಗ ತುಂಬ ನೀಟಾಗಿ ಕಾಣಿಸ್ತೈತಿ. ಇಲ್ಲ ಅಂದರೆ ಈ ರೀತಿಯಾಗಿ ನಾಟ್ ಹಾಕಿದ್ದು ಕಾಣಿಸ್ತಾ ಹೋಗ್ತೈತಿ. ಸೊ ಇದೇ ಡಿಫ್ರೆನ್ಸ್. ಈ ಸಣ್ಣ ಪುಟ್ಟದೇನು ಅಂತ ನಾವು ಬಿಟ್ಟಾಗ ಅದು ಫಿನಿಶಿಂಗ್ ಪೂರ್ತಿ ಆದಮೇಲೆ ಗೊತ್ತಾಗ್ತೈತಿ. ಈ ಸಣ್ಣ ಪುಟ್ಟದನ್ನೇ ನಾವು ಕ್ಲಿಯರಾಗಿ ನೀಟಾಗಿ ಮಾಡಿದಾಗ ಇನ್ನೂ ನೀಟಾಗಿ ಕಾಣಿಸ್ತೈತಿ. ಯಾವ ರೀತಿ ನೋಡಿದವ್ರಿಗೆ ಕೂಡ ಯಾವ ರೀತಿ ಮಾಡಿದ್ದಾರೆ ಇರೋ ಅನ್ನೋ ಒಂದು ಕುತೂಹಲ ಹುಟ್ಟತೈತಿ. ಈ ಟಿಪ್ಸ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.